ಒಂದು ಇಲ್ಲಿಗಲ್ ಇಮಿಗ್ರೇಷನ್ ಇದಾರೆ ಅಂತ ಗೊತ್ತಾದ ತಕ್ಷಣ ಅವರ ಚಲನವಲನಗಳಿಗೆ ಬಗ್ಗೆ ಮಾಹಿತಿ ಇದ್ದಾಗ ಅವರು ಸ್ಟೇಟ್ ಪೊಲೀಸ್ ಸ್ಟೇಷನ್ ಅಥವಾ ಇಂಟೆಲಿಜೆನ್ಸ್ಗೆ ಮಾಹಿತಿ ಕೊಡಬೇಕಾಗಿತ್ತು ಅವರ ಆದ್ಯ ಕರ್ತವ್ಯ. ಅವರು ತಾವೇ ಸ್ವತಃ ಕಾರ್ಯಾಚರಣೆಗೆ ಹಿಡಿದು ತಾವೇ ಸೆಲ್ಫ್ ಪೊಲೀಸಿಂಗ್ ಅಥವಾ ಮಾರಲ್ ಪೊಲೀಸಿಂಗ್ ಅಂತ ಏನ್ ಹೇಳ್ತೀವಿ ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಹೌದು, ನೈತಿಕ ಪೊಲೀಸ್ಗಿರಿ. ಈಗ ಕೆಲವು ಹಿಂದೂ ಸಂಘಟನೆ ಕಾರ್ಯಕರ್ತರು ಬಿಜೆಪಿಯವರು ಕಾಕಿ ಹಾಕೊಂಡಿರ್ತಾರ ಆಡ್ತಾ ಇರ್ತಾರೆ ಕೆಲವು ಸಂದರ್ಭಗಳಲ್ಲಿ. ಅದು ನಿಮ್ಮ ವೋಟ್ ಬ್ಯಾಂಕ್ ಅಲ್ವಾ? ನಿಮ್ಗೆ ಯಾರೇ ಅಧಿಕಾರ ಕೊಟ್ಟರು? ಪೊಲೀಸರ ಗಮನ ಕಡೆ ನೀವು ಅಲ್ಲಿ ಹೋಗೋದು, ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಆವಾಜ್ ಹಾಕೋದು. ಪ್ರಭು ಸರ್, ಒಂದ್ ನಿಮಿಷ. ಈಗ ನೈತಿಕ ಪೊಲೀಸ್ಗಿರಿ ಅಂತಕ್ಕಂಥದ್ದನ್ನ ನಮ್ಮ ಸುಪ್ರೀಂ ಕೋರ್ಟ್ ವಕೀಲರು ಮೆನ್ಷನ್ ಮಾಡಿದ್ರು, ಸಂಕೇತ್ ಸರ್ ನೀವು ಹೇಳ್ತಿದ್ರಿ ನೋಡಿ. ಈಗ ಇಲ್ಲಿ ನೈತಿಕ ಪೊಲೀಸ್ಗಿರಿ ಅನ್ನೋದಕ್ಕಿಂತ 3 ಜನ ಸರ್, ಒಬ್ರು ಪುನೀತ್ ಕೆರೆಹಳ್ಳಿ, ಸಂತೋಷ್ ಕಾರ್ತಾಳ್, ಡಾಕ್ಟರ್ ನಾಗೇಂದ್ರ ಅಂತ ಹೇಳಿ 3 ಜನ ಮೇಲೆ ಎಫ್ಐಆರ್ ಆಗಿದೆ ಸರ್. ಇವರೆಲ್ಲರೂ ಸಹ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತಾರೆ, ಲೋಕಲ್ ಆಡಳಿತಕ್ಕೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತಾರೆ, ಮೀಡಿಯಾಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಈ ರೀತಿ ಅಕ್ರಮ ವಲಸಿಗರು ಇದ್ದಾರೆ ಅಂತ ಹೇಳಿ ಹೋಗಿ ಆ ಜಾಗಕ್ಕೆ ಹೋಗ್ತಾರೆ. ಕಾರ್ಯಾಚರಣೆ ಅಲ್ಲ, ಕಾರ್ಯಾಚರಣೆ ಎಂದ್ರು ಸರ್ ನೈತಿಕ ಪೊಲೀಸ್ಗಿರಿ ಅಂತಂದ್ರೆ ಯಾರೋ ಒಬ್ರು ಈಗ ಕೆಲವು